Welcome to Learn Code with Tech channel. ಈ ಒಂದು ವಿಡಿಯೋದಲ್ಲಿ write a Java program to find the prime number or not ಅಂತ if condition ಯೂಸ್ ಮಾಡಿ ಹೇಗೆ ಫೈಂಡ್ ಔಟ್ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಗೈಸ್. ವಿತ್ ಯೂಸರ್ ಇನ್ಪುಟ್ ಅಂದ್ರೆ ಸ್ಕ್ಯಾನರ್ ನ ಯೂಸ್ ಮಾಡ್ತಾ ಇದ್ದೀನಿ. ವಿತೌಟ್ ಯೂಸರ್ ಇನ್ಪುಟ್ ನೆಕ್ಸ್ಟ್ ವಿಡಿಯೋ ಹಾಕ್ತೀನಿ ಗೈಸ್. ವಿತ್ ಯೂಸರ್ ಇನ್ಪುಟ್ ಇದು ಹೇಗೆ ಅಂದ್ರೆ, ಈಗ ಫಸ್ಟ್ ನೋಟ್ ಪ್ಯಾಡ್ ಅಥವಾ ನಿಮ್ಮ ಹತ್ರ ಟೆಕ್ಸ್ಟ್ ಎಡಿಟರ್ ಯಾವ್ದಿದೆಯೋ ಅದನ್ನ ಓಪನ್ ಮಾಡಿ, ಅಥವಾ ನೀವು ನೆಟ್ ಬೀನ್ಸ್ ಅಲ್ಲಿ ಮಾಡ್ತೀರಾ ಅಂದ್ರೆ ನೆಟ್ ಬೀನ್ಸ್ ಅಲ್ಲಿ ಮಾಡ್ಬೋದು. ನಾನು ನೋಟ್ ಪ್ಯಾಡ್ ಅಲ್ಲಿ ಮಾಡ್ತಾ ಇದ್ದೀನಿ. ಕ್ಲಾಸ್ ಪ್ರೈಮ್ ಅಂತ ಕೊಡ್ತಿದ್ದೀನಿ. ಸ್ಕ್ಯಾನರ್ ಯೂಸ್ ಮಾಡೋದ್ರಿಂದ ಇಲ್ಲಿ ಸ್ವಲ್ಪ ಸ್ಪೇಸ್ ಬಿಡ್ತಿದ್ದೀನಿ, ಆಮೇಲೆ ಹೇಳ್ತೀನಿ ಏನಕ್ಕಂತ. ಈಗ ಇಲ್ಲಿ ಒಂದು ಫ್ಲವರ್ ಬ್ರಾಕೆಟ್ ನ ಓಪನ್ ಮಾಡ್ತೀನಿ. ಇಲ್ಲಿ ಪಬ್ಲಿಕ್ ಸ್ಟ್ಯಾಟಿಕ್ ವಾಯ್ಡ್ ಮೇನ್ string is capital string args bracket open declare ಮಾಡ್ತೀನಿ guys. int n I count count is equal to 0 ಆಗಿರಬೇಕು. ಈಗ ಸಿಸ್ಟಮ್ ಔಟ್ ಡಾಟ್ ಪ್ರಿಂಟ್ ಈಗ ಇಲ್ಲಿ ಪ್ರಿಂಟ್ ಅಲ್ಲಿ ಡಬಲ್ ಕೋಟ್ ಇಂಟರ್ ಎನಿ ನಂಬರ್ ಸೆಮಿಕೋಲನ್. ಸ್ಕ್ಯಾನರ್ ಯೂಸ್ ಮಾಡ್ಬೇಕಂದ್ರೆ ಇಲ್ಲಿ ಏನ್ ಹಾಕ್ಬೇಕಂತ ಹೇಳ್ತೀನಿ ನೋಡಿ. IMPORT ಇಂಪೋರ್ಟ್ ಮಾಡ್ತಿರೋದಲ್ಲ ಸ್ಕ್ಯಾನರ್ ಫಂಕ್ಷನ್. ಇಂಪೋರ್ಟ್ ಜಾವಾ ಡಾಟ್ ನೆಕ್ಸ್ಟ್ ಲೈನ್ ಬಂತು. ಜಾವಾ ಡಾಟ್ util ಡಾಟ್ ಸ್ಕ್ಯಾನರ್ ಸ್ಕ್ಯಾನರ್ ಸೆಮಿಕೋಲನ್. ಈಗ ಇಲ್ಲಿ ಸ್ಕ್ಯಾನರ್ ನ ಯೂಸ್ ಮಾಡಬಹುದು. CANNER ಸ್ಕ್ಯಾನರ್ ಹೇಗೆ ಮೇಲೆ ಹೇಗೆ ಟೈಪ್ ಮಾಡಿದ್ವಿ ಅದೇ ತರ ಟೈಪ್ ಮಾಡಬೇಕು. ಸ್ಕ್ಯಾನರ್ ಮತ್ತೆ ಸ್ಕ್ಯಾನರ್ ಆರ್ ಆಬ್ಜೆಕ್ಟ್ ವೇರಿಯಬಲ್ ಆರ್ ಇಸ್ ಈಕ್ವಲ್ ಟು ಏನ್ ಬೇಕಾದ್ರೆ ನೀವು ಕ್ರಿಯೇಟ್ ಮಾಡ್ಕೋಬಹುದು. ನ್ಯೂ ಸ್ಕ್ಯಾನರ್ ಸಿಸ್ಟಮ್ ಡಾಟ್ ಇನ್ ಕ್ಯಾಪಿಟಲ್ ಸಿಸ್ಟಮ್ದು ಇನ್ ಬ್ರಾಕೆಟ್ ಕ್ಲೋಸ್ ಸೆಮಿಕೋಲನ್. ಈಗ n is equal to r comma next I capital int bracket open bracket close semicolon. ಈಗ ಇಲ್ಲಿ ಫಾರ್ ಲೂಪ್ ಹಾಕಬೇಕು. for I is equal to 1 I lesser than equal to n I plus plus ಸಿಂಪಲ್ ಆಗಿ ಫಾರ್ ಲೂಪ್ ನ ಅಪ್ಲೈ ಮಾಡಿ ಹಾಕಿದೀನಿ. I is equal to 1 I lesser than n I plus plus. ಈಗ ಫ್ಲವರ್ ಬ್ರಾಕೆಟ್ ಓಪನ್. if n% I is equal to 0 ಆದ್ರೆ ಕೌಂಟ್ ಪ್ಲಸ್ ಆಗಬೇಕು. ನೆಕ್ಸ್ಟ್ ಬ್ರಾಕೆಟ್ ಕ್ಲೋಸ್, ಫ್ಲವರ್ ಬ್ರಾಕೆಟ್ ಕ್ಲೋಸ್, ಮತ್ತೊಂದು ಫ್ಲವರ್ ಬ್ರಾಕೆಟ್ ಕ್ಲೋಸ್. ಈಗ if count is equal to
2 ಆದ್ರೆ ಪ್ರೈಮ್ ನಂಬರ್ ಅಂತ, ಆಗಿಲ್ಲ ಅಂದ್ರೆ ಪ್ರೈಮ್ ನಂಬರ್ ಅಲ್ಲ ಅಂತ. ಸಿಸ್ಟಮ್ ಔಟ್ ಡಾಟ್ ಪ್ರಿಂಟ್ ಲೆನ್ ಅಂದ್ರೆ ನೆಕ್ಸ್ಟ್ ಲೈನ್ ಅಲ್ಲಿ ಬರ್ಲಿ ಅಂತ. ಪ್ರೈಮ್ ನಂಬರ್ ಸೆಮಿಕೋಲನ್ ಇದನ್ನೇ ಕಾಪಿ ಮಾಡ್ತೀನಿ, ಇದರಿಂದ ಟೈಮ್ ಕೂಡ ಸೇವ್ ಆಗುತ್ತೆ. ಕಂಟ್ರೋಲ್ ಸಿ ಹೊಡೆದೆ ಕಾಪಿ ಮಾಡಿದೆ, ಎಲ್ಸ್ ಕಂಟ್ರೋಲ್ ವಿ ನಾಟ್ ಪ್ರೈಮ್ ನಂಬರ್. ಈಗ ಇಲ್ಲಿ ಎಷ್ಟು ಬ್ರಾಕೆಟ್ ಓಪನ್ ಮಾಡಿದ್ರು ಅಷ್ಟು ಬ್ರಾಕೆಟ್ ಕ್ಲೋಸ್ ಮಾಡಬೇಕು. ನೋಡಿ 1 2 ಬೇರೆ ಇದು ಕ್ಲೋಸ್ ಆಯಿತು, ಇಲ್ಲಿ ಕ್ಲೋಸ್ ಆಗಿದೆ ನೋಡಿ, ಸರಿಯಾಗಿ ಬ್ರಾಕೆಟ್ ಕ್ಲೋಸ್ ಆಗಿದೆ. ಈಗ ಈ ಪ್ರೋಗ್ರಾಮ್ನ ಸೇವ್ ಮಾಡಬೇಕು. ನಾನು ಫೈಲ್ಗೆ ಹೋಗ್ತೀನಿ, ಸೇವ್ ಆ್ಯಸ್ಗೆ ಹೋಗ್ತೀನಿ. ಇಲ್ಲಿ ನಾನು ಜಾವಾ ಪ್ರಾಕ್ಟೀಸ್ ಅನ್ನೋ ಫೋಲ್ಡರ್ಗೆ ಸೇವ್ ಮಾಡ್ತೀನಿ. ಏನಂತ ಅಲ್ಲಿ ಕ್ಲಾಸ್ ಅಲ್ಲಿ ಏನ್ ನೇಮ್ ಕೊಟ್ಟಿರ್ತೀವೋ ಹಾಗೆ PRIME ಪ್ರೈಮ್ ಕರೆಕ್ಟ್ ಆಗಿ ಟೈಪ್ ಮಾಡಬೇಕು. ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ರೂ ರನ್ ಆಗಲ್ಲ. ಫೈಲ್ ನಾಟ್ ಅವೈಲೇಬಲ್ ಅಂತ ಬರುತ್ತೆ. .java ಸೇವ್. ಈಗ ನಾನು ಫೋಲ್ಡರ್ಗೆ ಬರ್ತೀನಿ, ಜಾವಾ ಪ್ರಾಕ್ಟೀಸ್ ಅನ್ನೋ ಫೋಲ್ಡರ್ಗೆ ಬರ್ತೀನಿ. ಇಲ್ಲಿ ಪ್ರೈಮ್ ಇಲ್ಲಿ ಇದೆ ನೋಡಿ ಗೈಸ್, ಪ್ರೈಮ್ ಅಂತ ಪ್ರೈಮ್ ನಂಬರ್ ಅಂತ ಮಾಡಿ ಅಲ್ಲಿ ಮೇಲ್ಗಡೆ CMD ಅಂತ ಸೆಟ್ ಮಾಡ್ತೀನಿ. ಸೆಟ್ ಮಾಡಿದ ತಕ್ಷಣ ಈ ತರ ಇಂಟರ್ಫೇಸ್ ಬರುತ್ತೆ. ಜಾವಾ ಪ್ರಾಕ್ಟೀಸ್ ಅನ್ನೋ ಫೋಲ್ಡರ್ ಇದೆ, ಡೆಸ್ಕ್ಟಾಪ್ ಅಲ್ಲಿ ಇದೆ, ಇದು ಇದರ ಅಡ್ಮಿನ್ ಅಂತ ಬರುತ್ತೆ. ಈಗ ಜಾವಾ ಸಿ ಎಲ್ಲದಕ್ಕೂ ಸೇಮ್ ಇದೆ, ಜಾವಾ ಸಿ ಪ್ರೈಮ್ ನೋಡಿ ಬೇಕಾದ್ರು, ಸಾರಿ ಕಮೆಂಟ್ ಪ್ರಾಂಪ್ಟ್ ಹೋಯ್ತು. ಪ್ರೈಮ್ ಡಾಟ್ ಜಾವಾ ನೋಡಿ ಗೈಸ್, ಸಕ್ಸಸ್ಫುಲಿ ಕ್ಲಾಸ್ ಫೈಲ್ ಜನರೇಟ್ ಆಗಿದೆ, ಅಂದ್ರೆ ರನ್ ಆಗಿದೆ ಅಂತ. ಜಾವಾ ಪ್ರೈಮ್ ಎಂಟರ್ ದ ಎನಿ ನಂಬರ್. ಈಗ 7 ನ ಎಂಟರ್ ಮಾಡ್ತೀನಿ, ಪ್ರೈಮ್ ನಂಬರ್ ಅಂತ ಬಂತು, ನೋಡ್ತಿರ್ಬೋದು. 7 ನ ಎಂಟರ್ ಮಾಡಿದ ತಕ್ಷಣ ಪ್ರೈಮ್ ನಂಬರ್ ಅಂತ ಬಂತು. ಈಗ ಮತ್ತೆ ಹೊಡಿತೀನಿ ಜಾವಾ ಸಿ ಪ್ರೈಮ್ ಡಾಟ್ ಜಾವಾ ಪ್ರೈಮ್ ಎಂಟರ್ ಎನಿ ನಂಬರ್. ಈಗ 1 ಅಂತ ಕೊಡ್ತೀನಿ, ನಾಟ್ ಪ್ರೈಮ್ ನಂಬರ್. ನೋಡ್ತಿರ್ಬೋದು ಸಕ್ಸಸ್ಫುಲ್ ರನ್ ಆಗಿದೆ. ಥ್ಯಾಂಕ್ ಯು ಫಾರ್